ಕ್ವಶನ್ ಬಂದ್ರೆ ನಮ್ಗೆ ಕಮ್ಯುನಿಟಿ ಫಸ್ಟ್ ಕಾಂಗ್ರೆಸ್ ಮತ್ತು ಕಮ್ಯುನಿಟಿ ಬಂದ್ರೆ ಕಮ್ಯುನಿಟಿ ಫಸ್ಟ್. ಆ ದಿನ ದೂರ ಇಲ್ಲ, ನೋಡ್ಕೊಳ್ಳಿ. ಬಿಜೆಪಿ ಬರೋದಿಲ್ಲ, ಕಾಂಗ್ರೆಸ್ ಬರೋದಿಲ್ಲ, ಒಂದಿನ ಅದು ಬರುತ್ತದೆ. ಈ ಡಯಾಸ್ ಇಂದ ನಾನು ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ತಾರೆ. ಆಮೇಲೆ ಅವ್ರ ಬಲ ಮೇಲೆ ಗವರ್ಮೆಂಟ್ ಫಾರ್ಮೇಶನ್ ಆಗುತ್ತದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಚೆನ್ನಾಗಿರ್ತದೆ, ಅವರಿಗೆ ನಾವು ಸೆಕ್ಯುಲರ್ ಆಗಿದ್ರೆ ಅವ್ರಿಗೆ ನಾವು ಬಲ ಕೊಡ್ತೀವಿ, ಅವರಿಗೆ ವೋಟ್ ಮಾಡ್ತೀವಿ. ಈಗ ನಾನು ಟಾಪಿಕ್ ಮೇಲೆ ಬರ್ತೀನಿ. ನಾವು ಮುಳಬಾಗಿಲು ತಾಲೂಕಿನ ಎಲ್ಲ ಉಲಮಾ ಅವರು ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಗವರ್ಮೆಂಟ್ ಆಫ್ ಕರ್ನಾಟಕಗೆ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ನಸೀರ್ ಸಾಹೇಬರು ಏನು ತಪ್ಪಿಲ್ಲ. ಎಲೆಕ್ಷನ್ ಬಂತು, ಇದು ಜಮಿನಿ ಎಲೆಕ್ಷನ್ ಬಂತು. ಆವಾಗ ನಮ್ಮ ಜಮೀರ್ ಸಾಹೇಬರು ಹೇಳಿದ್ರು ಹೈಕಮಾಂಡ್ಗೆ, CMಗೆ, ಡೆಪ್ಟಿ CMಗೆ, ರಣದೀಪ್ ಸುರ್ಜೇವಾಲಾಗೆ ಹೇಳಿದ್ರು, ಅಲ್ಲಿ ದಾವಣಗೆರೆ ಸೌತ್ ನಲ್ಲಿ 84,000 ಮುಸ್ಲಿಂ ವೋಟರ್ಸ್ ಇದ್ದಾರೆ. ಯಾವುದೇ ಕ್ಯಾಂಡಿಡೇಟ್ ಇರಲಿ, ನೀವು ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡಿ, ನಾವು ಗೆದ್ಕೊಂಡು ಬರ್ತೀವಿ ಅಂತ ಹೈಕಮಾಂಡ್ ಮುಂದೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಹೇಳಿದರು. ಅವರಿಗೆ ನೆಗ್ಲೆಕ್ಟ್ ಮಾಡಿದ್ರು. SS ಮಲ್ಲಿಕಾರ್ಜುನ್, ಶಿವಶಂಕರಪ್ಪ, ಶಾಮನೂರ್ ಶಿವಶಂಕರಪ್ಪ ಮಗ SS ಮಲ್ಲಿಕಾರ್ಜುನ್ ಸಚಿವರು ಅವರು ಹೇಳಿದ್ರು, ಪ್ರೆಸ್ ನೋಟ್ನಲ್ಲಿ ಹೇಳಿದ್ರು, ಅರೆ ಜಮೀರ್ ಅಹಮದ್ ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕೆ ಯಾರವರು ಅಂತ ಕೇಳಿದರು. ಅರೆ ಏನ್ರಿ ಶಿವಶಂಕರಪ್ಪ, ಶಾಮನೂರ್ ಶಿವಶಂಕರಪ್ಪ ಮಗ SS ಮಲ್ಲಿಕಾರ್ಜುನ್ ರವರು, ನೀವು ಸಚಿವರು, ನಿಮ್ಮ ಹೆಂಡತಿ MP, ನಿಮ್ಮ ಮಗ ಶರತ್ಗೆ ಇದು ಬೇಕು ಅಂತ ಎಷ್ಟು ಅನ್ಯಾಯ ಆಗಿದೆ. ಏನ್ ಮಾಡಿಬಿಟ್ರು ಅವರು? ವಿತೌಟ್ ಹೈಕಮಾಂಡ್ ಇಂಟಿಮೇಷನ್, ವಿತೌಟ್ ಪರ್ಮಿಷನ್ ಆಫ್ ದಿ ಹೈಕಮಾಂಡ್ ಅವರು ನಾಮಿನೇಷನ್ ಮಾಡಿಬಿಟ್ರು ಶರತ್ ಮಲ್ಲಿಕಾರ್ಜುನ್ ಅವರು. ಅದು ತಪ್ಪಿಲ್ಲ. ಇನ್ಯಾವ್ದು ತಪ್ಪಿರೋದು? ಇವರಿಗೆ ಕಳಿಸ್ಲಿಲ್ಲ. ನಸೀರ್ ಅಹಮದ್ ಸಾಹೇಬ್ಗೆ ಕಳಿಸಿದ್ದು ಬಾಗಲಕೋಟೆಗೆ ಹೋಗಿ ಅವರು ಮಾಡ್ತಾ ಇದ್ರು. ಅವ್ರು ಕೇಳಿದ್ರು ನಮ್ಮ CM ಸಾಹೇಬರಿಗೆ, ನೋಡಿ ನಾವು ದಾವಣಗೆರೆಗೆ ಹೋಗ್ತೇನೆ, ನನಗೆ ಪರ್ಮಿಷನ್ ಕೊಡಿ. ಬಟ್ ಅವರಿಗೆ ಕಳಿಸ್ಲಿಲ್ಲ. ಅದು ಯಾರೋ ಮಾಡಿರೋ ತಪ್ಪಿಗೆ ನೀವು ಇವರಿಗೆ ಟರ್ಮಿನೇಟ್ ಮಾಡಿಬಿಡ್ತಾ ಇದ್ದೀರಿ. ಏನ್ ತಪ್ಪಿದೆ ಅವ್ರದ್ದು? ಯಾವ ಕ್ಷೇತ್ರ ಇದೆ ಅವ್ರದ್ದು? ಏನ್ ದಾವಣಗೆರೆ ಕ್ಷೇತ್ರನ ಅವ್ರದ್ದು ಕೋಲಾರ ಜಿಲ್ಲೆ ಅವರು KGF ಅವ್ರಿಗೆ ಏನ್ ತಪ್ಪಿಲ್ಲ. SS ಮಲ್ಲಿಕಾರ್ಜುನ್ ಸಚಿವರು ಕೇಳಿದ್ರೆ ಯಾರವರು ನಮ್ಮ ಕ್ಷೇತ್ರಕ್ಕೆ ಬರೋದು ಅಂತ ಕೇಳೋದು, ಅದು ತಪ್ಪಿಲ್ಲ. ಇವರು ಹೋಗ್ಲಿಲ್ಲ ಅಂತ ನೀವು ಟರ್ಮಿನೇಟ್. ಅದೇ ನಿಮ್ಗೆ ಧೈರ್ಯ ಇದ್ರೆ ಹೈಕಮಾಂಡ್ ರವರೇ, CM ರವರೇ, DK ಶಿವಕುಮಾರ್ ರವರೇ, ನಮ್ಮ SS ಮಲ್ಲಿಕಾರ್ಜುನ್ ಮೇಲೆ ನೀವು ಕ್ರಮ ತಗೊಳ್ಳಿ, ಶಿಸ್ತಿನ ಕ್ರಮ ತಗೊಳ್ಳಿ. ಅವ್ರಿಗೆ ಬಿಟ್ಬಿಡ್ತಿದ್ದೀರಿ ನೀವು. ಏನ್ ಮಾಡ್ತಾ ಇದ್ದೀರಿ ನೀವು? ಇವರು ಶರತ್ ಅವರು ವಿತೌಟ್ ಪರ್ಮಿಷನ್ ಅವರು ಇದು ಹಾಕ್ಬಿಟ್ರು, ನಾಮಿನೇಷನ್ ಹಾಕ್ಬಿಟ್ರು. ಅದು ಶಿಸ್ತಿನ ಕ್ರಮ ತಗೊಳ್ಳಿದ್ದೀರಾ ನೀವು? ಅವ್ರು ಕರೆದು ಅವ್ರಿಗೆ ನೀವು ನಾಮಿನೇಷನ್ ಇದು B ಫಾರ್ಮಾ ಕೊಟ್ಬಿಟ್ರು. ಯಾತಕ್ಕೆ ಕೊಟ್ರು ನೀವು B ಫಾರ್ಮಾ? ಅವರು ನಿಮ್ಗೆ ಕೇಳಲಿಲ್ಲ, ನಿಮ್ಗೆ ಮಾತಾಡಲಿಲ್ಲ, ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳಿಲ್ಲ. ನೀವು ಹೋಗಿ ಅವರಿಗೆ ಕರೆದು ನೀವು ಕೊಟ್ಬಿಡ್ತಾ ಇದ್ದೀರಿ. 84,000 ವೋಟರ್ಸ್ ಇದ್ರೂ ಸಹ ನೀವೇನ್ ತಿಳ್ಕೊಂಡಿದ್ದೀರಿ? ಅದೇ ಇವ್ರು ಏನ್ರಿ, ಎಲ್ಲಿ ಹೋಗ್ತಾರ್ರಿ, ಏನ್ ಮಾಡ್ತೀರಿ ಇವರ ಕೈಯಿಂದ ಏನ್ ಆಗ್ತಾರ್ರಿ? ಇದು ನೀವು ನಿಮ್ಮ ಟೀಮ್ ನಲ್ಲಿ ಕೂಡ ನೀವು ತಿಳ್ಕೊಳ್ಬೇಡ. ಇದು ಆಗೋದಿಲ್ಲ. ಇದು ಅನ್ಯಾಯ ಮಾಡಿದ್ದೀರಿ. ನಮ್ಮ ನಸೀರ್ ಅಹಮದ್ ಮೇಲೆ ಅನ್ಯಾಯ ಮಾಡಿದ್ದೀರಿ. ನಸೀರ್ ಅಹಮದ್ಗೆ ಮತ್ತೆ ಆ ಪೊಸಿಷನ್ ಕೊಡಿ ಅಂತ ಈ ಸ್ಟೇಜ್ನಿಂದ ನಾವು ಕೇಳ್ತಾ ಇದ್ದೀವಿ. ಹೈಕಮಾಂಡ್ಗೆ ಕೇಳ್ತಾ ಇದ್ದೀವಿ, CMಗೆ ಕೇಳ್ತಾ ಇದ್ದೀವಿ, ಡೆಪ್ಟಿ CMಗೆ ಕೇಳ್ತಾ ಇದ್ದೀವಿ, ರಣದೀಪ್ ಸುರ್ಜೇವಾಲಾಗೆ ಕೇಳ್ತಾ ಇದ್ದೀವಿ. ನೀವು ಕೂತ್ಕೊಂಡು ಡಿಸ್ಕಷನ್ ಮಾಡಲಿಲ್ಲ. ಅರೆ ಏನ್ ಮಾಡೋಣ, ಯಾವ ತರ ಮಾಡೋಣ? ನಿಮ್ ಕಮಿಟಿ ಏನ್ ಡಿಸಿಷನ್ ತಗೊಂಡ್ರು? ಎಲ್ಲ ಡೆಲ್ಲಿನಲ್ಲಿ ಕೂತ್ಕೊಂಡು ಡಿಸಿಷನ್ ತಗೊಂಡ್ರು, ಏನಾಗ್ಬಿಡ್ತದೆ? ಬಟ್ ನಾನು ನಮ್ಮ ಉಲಮಾ ಕಡೆಯಿಂದ ಎಲ್ಲ ಉಲಮಾ ಮುಳಬಾಗಿಲು ತಾಲೂಕು ಉಲಮಾ ಕಡೆಯಿಂದ
CMಗೆ ಡೆಪ್ಟಿ CMಗೆ ಇನ್ಚಾರ್ಜ್ ಕಾಂಗ್ರೆಸ್ ಇನ್ಚಾರ್ಜ್ ಗೌರ್ಮೆಂಟ್ ಕರ್ನಾಟಕ ರಣದೀಪ್ ಸುರ್ಜೇವಾಲಾಗೆ, ರಾಹುಲ್ ಗಾಂಧಿಗೆ ಅವ್ರಿಗೆ ಹೇಳೋದೇನೆಂದರೆ ಫಸ್ಟ್ ಇಮಿಡಿಯೇಟ್ ಆಗಿ ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ ಏನು ಹೋದಾ ಇತ್ತು ಆ ಹೋದೆ ಮೇಲೆ ಮತ್ತೆ ಅವರಿಗೆ ಕಳಿಸ್ಕೊಳ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.